ಓಕೆ, ನಿಮ್ಮ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ಅಂದರೆ ಒಬ್ಬೊಬ್ಬರ ಬಗ್ಗೆ ನೀವು ಮಾತಾಡೋದಾದ್ರೆ ಏನು ಹೇಳ್ತೀರಿ ಅಂತ? ಒಬ್ಬೊಬ್ಬರೇ ಸರ್. ಕಾಕ್ರೋಚು ಅವ್ರ ಬಗ್ಗೆ ಏನು ಹೇಳ್ತೀರಿ? ಸರ್ ಎಲ್ಲರಿಗೆ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಉಂಟು ಸರ್. ಅವರು ಒಂದು ಅವಳಿಗೆ ಅಂತ ಹೇಳೋದು ಅವಳು ಅವಳು ಗುಬ್ಬೆ, ಗೂಬೆ ಅವರೊಂದು ಗೂಬೆ ಹಾಗೆ. ಕಾಕ್ರೋಚ್ ಗೂಬೆ ಹಾಗೆ. ಓಕೆ, ಇನ್ನು ಗಿಲ್ಲಿ ಬಗ್ಗೆ? ಗಿಲ್ಲಿ ತುಂಬ ಲೈವ್ಲಿ, ಎಂಟರ್ಟೈನರ್, ಕಾಮಿಡಿ. ಅದು ಬಿಟ್ಟ ಒನ್ ವರ್ಡಲ್ಲಿ ಏನು ಹೇಳ್ಬೋದು ಗಿಲ್ಲಿ? ಒಳ್ಳೆಯವರು ಗಿಲ್ಲಿ. ಕಾವ್ಯ ಓಕೆ ಗುಡ್. ಓಕೆ, ಅಂದರೆ ಹಿಂಗೆ ಅದು ಕಾವ್ಯನ ಬಗ್ಗೆ ಯಾಕೆ ಅಷ್ಟೊಂದು? ಅಷ್ಟೊಂದಲ್ಲ, ನನಗೆ ಆ್ಯಕ್ಚುಲಿ ಇಷ್ಟು ತಿಂಗಳು ಇದ್ದೀನಿ ಅಲ್ವಾ, ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಪರ್ಸ್ನಾಲಿಟಿ. ಸೊ ಅದಕ್ಕೆ ನಾನು ಓಕೆ ಗುಡ್ ಅಂತ ಹೇಳ್ತಾ ಇದ್ದೀನಿ. ಕೊನೆವರೆಗೂ ಗೊತ್ತಾಗಿಲ್ಲ ಅಂತನಾ? ಹಾಂ, ಕೊನೆಯವರು ನನಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಅಲ್ಲಿ ಅವರನ್ನೇ ತಪ್ಪಂತ ಹೇಳಲ್ಲ, ನನ್ನ ಕೂಡ ಉಂಟು. ಯಾಕೆಂದರೆ ನಾನು ಕೂಡ ಇಂಟ್ರೆಸ್ಟ್ ಪಟ್ಟಲಿಲ್ಲ ಅವರ ವಿಷಯಕ್ಕೆ, ಎಂತ ಇದೆ ಮಾಡಲಿಕ್ಕೆ. ಅವರು ಕೂಡ ಪಟ್ಟಲಿಲ್ಲ, ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಹಾಗೆ ಡಾಗ್ ಸತೀಶ್ ಅವ್ರ ಬಗ್ಗೆ? ಅವರು ಒಳ್ಳೆ ಇದ್ದಾರೆ ಸರ್. ಓಕೆ, ಇನ್ನು ಜಾನ್ವಿ ಅವ್ರ ಬಗ್ಗೆ? ಸ್ಟೈಲಿಶ್. ಧನುಷ್? ಸೈಲೆಂಟ್ ಕಾಮ್ ಪರ್ಸನ್, ಗ್ರೌಂಡ್ ಹಾರ್ಟೆಡ್. ಡೌನ್ ಟು ಹಾರ್ಟ್. ಸಾರಿ. ಚಂದ್ರಪ್ರಭಾ? ಚಂದ್ರಪ್ರಭಾನಾ ಒಳ್ಳೆಯವರು ಸರ್, ಬಟ್ ತುಂಬ ಚಿಕ್ಕ ವಿಷಯಕ್ಕೆ ಓವರ್ ಥಿಂಕ್ ಮಾಡ್ತಾರೆ ಅಷ್ಟೇ. ಅಭಿಷೇಕ್? ಗುಡ್, ಕೂಲ್. ಮಲ್ಲಮ್ಮ? ಚೆನ್ನಾಗಿದ್ದಾರೆ. ಓಕೆ, ಇನ್ನು ಧ್ರುವಂತ್ ಬಗ್ಗೆ ಏನು ಹೇಳ್ತೀರಿ? ಸರ್ ಅವರು ಕೂಡ ಚೆನ್ನಾಗಿದ್ದಾರೆ, ಸಿಟ್ಟು ಬಂದರೆ ಕೋಪ ಅಷ್ಟೇ. ಅಂದರೆ ಈಗ ಮುಂದೆ ಏನು ಮಾಡ್ತೀರಿ ಅಂತ? ಇಂದ ಬ್ಲಾಗಲ್ಲಿ ನೀವು ಫೇಮಸ್ ಆದ್ರಿ, ಬಿಗ್ ಬಾಸಿಗೆ ಬಂದ್ರಿ, ಈಗ ನೆಕ್ಸ್ಟ್ ಅಂತ? ನೆಕ್ಸ್ಟ್ ನಾನು ಬ್ಲಾಗೇ ಮಾಡೋದು. ಸಿನಿಮಾ ಏನಾದರೂ ಆಫರ್ ಬಂದರೆ, ಇಲ್ಲ ಸೀರಿಯಲ್ ಬಂದರೆ? ಸಿನಿಮಾ ನಾನು ಮಾಡ್ತೀನಿ. ಯಾವಾಗ ನಾನು ಸಿನಿಮಾ ಮಾಡ್ತೀನಿ ಗೊತ್ತುಂಟಾ? ನನ್ನಾಗೇನೆ ನನಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪಟಾಕಿಯಾಗೆ ನಾನೇ ಒಂದು ಹೀರೋ ಇಲ್ಲ ಅಂದರೆ ಪರವಾಗಿಲ್ಲ, ನಾನೇ ಪಿಕ್ಚರಲ್ಲಿ ನಾನು ಒಂದು ಗದ್ದೆದಲ್ಲಿ ಓಡಾಡೋದು, ತಿನ್ನೋದು, ಅದೇ ಎಲ್ಲ ಮಸ್ತಿ ಎಲ್ಲ, ಹಾಗೆ ನನ್ನ ಪರ್ಸನಾಲಿಟಿ ಹಾಗೆ ಒಂದು ಪಿಕ್ಚರ್ ಸಿಕ್ಕಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ನಾನು ಪಿಕ್ಚರ್ ಮಾಡ್ತೀನಿ. ಈಗ ಗಿಲ್ಲಿ ಸಿನಿಮಾದಲ್ಲಿದ್ದಾರೆ, ಸೀರಿಯಲಲ್ಲಿದ್ದಾರೆ, ಗಿಲ್ಲಿ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಗ್ಯಾರಂಟಿ. ಇಲ್ಲಪ್ಪ, ನನಗೆ ಹೀರೋಯಿನ್ ಆಗಿ ಅಷ್ಟು ನನ್ನ ಅದೃಷ್ಟ ಇಲ್ಲ. ಬೇಕಿದ್ರೆ ಸೈಡ್ ರೋಲ್ ಸಿಕ್ಕಿದ್ರೆ ಮಾಡಿಬಿಡ್ತೀರಿ. ಈಗ ಬಿಗ್ ಬಾಸಲ್ಲಿ ನೋಡೋವಾಗ ಒಂದ್ಸಲಿ ಜಗಳ ಗಂಟಿ ಅನ್ಸೋದು, ಒಂದ್ಸಲಿ ತುಂಬ ಕ್ಯೂಟಾಗಿ ನಮ್ಮನೆ ಹುಡುಗಿ ರಕ್ಷಿತಾ ಅನ್ನೋ ಥರ ಅನಿಸ್ತಿತ್ತು. ಈ ಥರ ಒಂದ್ಸಲಿ ಫಿಲಾಸಫರ್ ಥರ ಮಾತಾಡ್ತಿದ್ರಿ ನೀವು, ಹೆಂಗದಲ್ಲ ಇಷ್ಟು ಚಿಕ್ಕ ಏಜಲ್ಲಿ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನು ಹುಟ್ಟಿದ್ದೀನಿ ಹಾಗೆ, ಹುಟ್ಟಿದಾಗಿಂದ ಹಾಗೆ. ನನ್ನ ಅಮ್ಮ ಕೂಡ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ, ಯಾಕೆ ಹೀಗೆ ಮಾಡ್ತೀಯಾ, ಅಜ್ಜಿ ಹಾಗೆ ಯಾಕೆ ಮಾತಾಡ್ತೀಯಾ, ನಿಮ್ಮ ಏಜ್ ತಕ್ಕ ಮಾತಾಡು. ಹಾಗೆ ಅಷ್ಟೇ. ಒಳ್ಳೆಯದಾಗಲಿ. ಓಕೆ, ಇದು ರಕ್ಷಿತಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.